ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸದ್ದನ್ನು ಮಾಡ್ತಾ ಇರುವ ಟೆಲಿಗ್ರಾಮ್ನಲ್ಲಿ ದೊಡ್ಡ ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಾ ಇರುವ ಹ್ಯಾಮ್ಸ್ಟರ್ ಕಾಂಬ್ಯಾಟ್ನಲ್ಲಿ ನಮಗೆ ಟ್ಯಾಪ್ ಮಾಡುವ ಮೂಲಕ ಹಣ ಗಳಿಸುವುದು ಹೇಗೆ? ಇದು ದೊಡ್ಡ ಸ್ಕ್ಯಾಮ. ಇದರಿಂದ ನಿಜವಾಗಿಯೂ ನಮಗೆ ಹಣ ಗಳಿಸುವುದಕ್ಕೆ ಸಾಧ್ಯವಾ? ಹಣವನ್ನು ವಿತ್ಡ್ರಾ ಮಾಡುವುದು ಹೇಗೆ? ಹಲೋ ನಮಸ್ಕಾರ, ಇದು ನಾನು ಕನ್ನಡಿಗ ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರುವ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀರಿ. ಹಾಗಾದರೆ ಬನ್ನಿ ಡೈರೆಕ್ಟ್ ಆಗಿ ಈ ವಿಡಿಯೋಕ್ಕೆ ಹೋಗುವ. ಮೊದಲಿಗೆ ಗೊತ್ತಿಲ್ಲದವರಿಗೆ ಈ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಅಂದರೆ ಒಂದು ಗೇಮನ್ನು ಟ್ಯಾಪ್ ಮಾಡುವ ಮೂಲಕ ಅದರಿಂದ ಹಣ ಸಿಗುತ್ತೆ. ಟೆಲಿಗ್ರಾಮ್ನಲ್ಲಾಗಿದೆ ಇದು. ಈ ಗೇಮನ್ನು ಟ್ಯಾಪ್ ಮಾಡುವ ಮೂಲಕ ಗೇಮ್ನ ಒಳಗೇನೆ ನಮಗೆ ಹಣ ಸಿಗುತ್ತೆ. ಈ ತಂಡ ಪ್ರಾಮಿಸ್ ಮಾಡುವುದೆಂದರೆ ಸ್ವಲ್ಪ ಸಮಯ ಆದ ಬಳಿಕ ಇದು ಎಕ್ಸ್ಚೇಂಜ್ನಲ್ಲಿ ಲಿಸ್ಟೆಡ್ ಆಗುವ ಮೂಲಕ ನಿಮಗೆ ಹಣವನ್ನು ಗಳಿಸಬಹುದು ಎನ್ನುವುದು ಈ ತಂಡದ ಪ್ರಾಮಿಸ್. ಈ ಕಾಯಿನನ್ನು ಎಕ್ಸ್ಚೇಂಜ್ ಮಾಡಿ ನಿಜವಾದ ಕಾಯಿನ್ ಮಾಡುವ ಮೂಲಕ ಒಂದೊಳ್ಳೆ ಹಣವನ್ನು ಗಳಿಸಬಹುದು. ಈ ಹಿಂದೆ ಒಂದು ನೋಟ್ ಕಾಯಿನ್ ಎನ್ನುವುದು ಬಂದಿತ್ತು, ಈಗಲೂ ಕೂಡ ಇದೆ. ಈಗ 1.3 ಬಿಲಿಯನ್ಗಿಂತಲೂ ಅಧಿಕ ವ್ಯಾಲ್ಯೂಯೇಷನ್ ಅನ್ನು ಹೊಂದಿದೆ ಈ ನೋಟ್ ಕಾಯಿನ್. ಆ ರೀತಿಯ ಈ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಕೂಡ ಸಂಭವಿಸುತ್ತೆ ಎನ್ನುವುದು ಹ್ಯಾಮ್ಸ್ಟರ್ ತಂಡ ಹೇಳ್ತಾ ಬರ್ತಾ ಇರುವುದು. ಇನ್ನು ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋದಾದರೆ ಮೊದಲಿಗೆ ನಾವು ನೋಡಬೇಕಾಗಿರುವುದು ಇದಕ್ಕೆ ವೈಟ್ ಪೇಪರ್ ಇದೆಯಾ ಅಂತ. ವೈಟ್ ಪೇಪರ್ ಅಂದರೆ ಒಂದು ಕ್ರಿಪ್ಟೋ ಪ್ರಾಜೆಕ್ಟ್ ಅನ್ನು ಅನಲೈಸ್ ಮಾಡಲು ಬೇಕಾಗಿರುವ ಸಾಧನವಾಗಿದೆ. ಈ ವೈಟ್ ಪೇಪರ್ನಲ್ಲಿ ಇವರ ಉದ್ದೇಶ ಏನು, ಇವರ ಫ್ಯೂಚರ್ ಗೋಲ್ಗಳು ಏನು ಎಂಬಿತ್ಯಾದಿ ವಿಷಯಗಳೆಲ್ಲವೂ ಈ ವೈಟ್ ಪೇಪರ್ನಲ್ಲಿರುತ್ತೆ. ಆದರೆ ಇದಕ್ಕೆ ವೈಟ್ ಪೇಪರೇ ಇಲ್ಲ. ಆ ಸೈಟ್ನಲ್ಲಿ ನಾವು ವೈಟ್ ಪೇಪರ್ಗೆ ಸರ್ಚ್ ಮಾಡಿದರೆ ಅಲ್ಲಿ ಕಮಿಂಗ್ ಸೂನ್ ಎನ್ನುವುದನ್ನು ತೋರಿಸುತ್ತೆ. ಇನ್ನು ಈ ಕ್ರಿಪ್ಟೋ ಪ್ರಾಜೆಕ್ಟ್ ಎಂದು ಕರೆಸಿಕೊಳ್ತಾ ಇರುವ ಈ ಪ್ರಾಜೆಕ್ಟ್ಗೆ ವೈಟ್ ಪೇಪರ್ ಇಲ್ಲ. ಇನ್ನು ಇದರ ಪ್ರೊಮೋಟರ್ಸ್ ಯಾರು ಅಂತ ಗೊತ್ತಿಲ್ಲ, ಎಷ್ಟು ಸಪ್ಲೈ ಇದೆ ಅಂತ ಗೊತ್ತಿಲ್ಲ. ಒಂದು ಲಿಮಿಟೆಡ್ ಸಪ್ಲೈ ಇದ್ದರೆ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಯಾಕಂದರೆ ಬಿಟ್ಕಾಯಿನ್ ಸೇರಿದಂತೆ ಹಲವಾರು ಕಾಯಿನ್ಗಳು ಒಂದು ಲಿಮಿಟೆಡ್ ಸಪ್ಲೈಯಲ್ಲೇ ಇತ್ತು. ಈ ಬಿಟ್ಕಾಯಿನ್ ಆವತ್ತು 21 ಮಿಲಿಯನ್ ಸರಿಯ ಸಪ್ಲೈ ಇತ್ತು. ಇನ್ನು ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಅವರ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸ್ವಲ್ಪ ಹಣ ಸಿಗುತ್ತೆ, ಅಂದರೆ ಗೇಮ್ನ ಒಳಗೆ ಹಣ ಸಿಗುತ್ತೆ. ಫ್ರೆಂಡನ್ನು ರೆಫರ್ ಮಾಡಿದರೆ ಹಣ ಸಿಗುತ್ತೆ, ಟ್ವಿಟರ್ನಲ್ಲಿ ಫಾಲೋ ಮಾಡಿದರೆ ಹಣ ಸಿಗುತ್ತೆ. ಈ ರೀತಿ ಕೈಯಿಂದ ಹಣ ಹಾಕುವಂತಿಲ್ಲ, ಈ ಗೇಮ್ನ ಒಳಗೇನೆ ಹಣ ತಿರುಗ್ತಾ ಇರುತ್ತೆ. ಅದರಿಂದಲೇ ಇದನ್ನು ಯಾರು ಅಪ್ರೂವ್ ಮಾಡ್ತಾರೆ ಎನ್ನುವುದು ಕೂಡ ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ಲಿಮಿಟೆಡ್ ಆಗಿರುವ ಸಪ್ಲೈ ಇಲ್ಲ, ಬೇಕಾದಷ್ಟು ಕಾಯಿನ್ ಈಗಾಗಲೇ ಮೈನಿಂಗ್ ಎನ್ನುವ ಹೆಸರಿನಲ್ಲಿ ನಡೀತಾ ಇದೆ. ಆದ್ದರಿಂದಲೇ ಈ ಮೂಲಕವೇ ಇದು ಒಂದು ಸ್ಕ್ಯಾಮ್ ಎನ್ನುವುದು ನಮಗೆ ಗೊತ್ತಾಗ್ಬೋದು. ಇದರಿಂದ ಹಣ ಮಾಡ್ತಾ ಇರುವುದು ನಾವು ಏನೂ ಅಲ್ಲ, ಬದಲಾಗಿ ಹಣ ಮಾಡ್ತಾ ಇರುವುದು ಇದನ್ನು ತಂದವರು. ಈಗಾಗಲೇ ಮಿಸ್ಟರ್ ಬೀಸ್ಟ್ಗಿಂತಲೂ ಅಧಿಕವಾಗಿ 24 ಗಂಟೆಗಳಲ್ಲಿ ಅತ್ಯಂತ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವ ದಾಖಲೆಯನ್ನು ಕೂಡ ಬರೆದಿದೆ. ಈ ರೀತಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳಿಗೆ ಒಂದೊಳ್ಳೆಯ ರೀಚ್ ಸಿಗ್ತಾ ಇದೆ. ಇದರಿಂದ ಹಣ ಮಾಡ್ತಿದ್ದಾರೆ. ಅದು ಅಲ್ಲದೆ ಟ್ವಿಟರ್ ಆಗಿರಲಿ, ಇವುಗಳಿಂದ ಎಲ್ಲದಿಂದ ಕೂಡ ಒಂದು ದೊಡ್ಡ ಹಣವನ್ನೇ ಇದನ್ನು ಡೆವಲಪ್ ಮಾಡಿರುವವರು ಪಡೆದುಕೊಳ್ತಿದ್ದಾರೆ. ಇನ್ನು ನೀವು ಹೇಳ್ಬೋದು ಇದಕ್ಕೆ ನಾವು ಹಣ ಆಗ್ತಾ ಇಲ್ಲ, ಬದಲಾಗಿ ಸುಮ್ಮನೆ ಟ್ಯಾಪ್ ಮಾಡುವುದಲ್ವಾ ಅಂತ. ಆದರೆ ಒಂದು ಕಡೆ ಇದು ನಮ್ಮ ಸಮಯ ವ್ಯರ್ಥ ಕೂಡ ಹೌದು. ಆದರೆ ಅವರು ಮಾತ್ರ, ಈ ಡೆವಲಪರ್ಸ್ ಮಾತ್ರ ಒಂದು ದೊಡ್ಡ ಕಮ್ಯುನಿಟಿಯನ್ನೇ ಈ ಮೂಲಕ ಸೃಷ್ಟಿ ಮಾಡಿದ್ದಾರೆ. ಇನ್ನು ನಾವು ಇದರಿಂದ ಸುಮ್ಮನೆ ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದೇ ಮಾತ್ರ. ಯಾಕಂದರೆ ಇದರಿಂದ ಅವರು ಪ್ರೊಮೋಟರ್ಸ್ ಮಾತ್ರ ಒಂದು ಒಳ್ಳೆ ಹಣವನ್ನೇ ಗಳಿಸ್ತಾ ಇದ್ದಾರೆ. ಎಲ್ಲಾದರೂ ಇದು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗ್ಬೋದು ಅಂತ ಅಂದ್ಕೊಳ್ಳಿ. ಈಗಾಗಲೇ 100 ಮಿಲಿಯನ್ಗಿಂತಲೂ ಅಧಿಕ ಮಂದಿ ಇದರಲ್ಲಿ ಆಟ ಆಡ್ತಾ ಕಾಯಿನ್ ಗಳಿಸ್ತಾ ಇದ್ದಾರೆ. ಒಬ್ಬರಿಗೆ ಕೇವಲ ಕಡಿಮೆ ಅಂದರೆ $1 ಕೊಡ್ತಾರೆ ಅಂದ್ಕೊಳ್ಳಿ, ಆವಾಗಲೇ ಅಲ್ಲಿ $100 ಮಿಲಿಯನ್ ಆಯಿತು. ಎಲ್ಲಿಂದ ಈ ಹಣ ಬರುತ್ತೆ? ಎಲ್ಲಿಂದ ಯಾರು ಈ ಹಣವನ್ನು ಕೊಡ್ತಾರೆ? ಯಾರಿಗೂ ಕೂಡ ಸುಮ್ಮನೆ ಟ್ಯಾಪ್ ಮಾಡುವ ಮೂಲಕ, ಸುಮ್ಮನೆ ಕುಳಿತುಕೊಳ್ಳುವ ಮೂಲಕ ಹಣವನ್ನು ಸುಲಭವಾಗಿ ಗಳಿಸುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಕೂಡ ಕೋಟ್ಯಾಧಿಪತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಈಕ್ವಾಲಿಟಿ ಇರುತ್ತೆ. ಆದ್ದರಿಂದಲೇ ಇಂತಹ ಸಮಯ ವ್ಯರ್ಥ ಮಾಡುವಂತಹ ಸ್ಕ್ಯಾಮ್ಗಳಲ್ಲಿ ಸುಮ್ಮನೆ ಅವರಿಗೆ ದುಡ್ಡು ಮಾಡದೆ ನಮ್ಮ ಕಾರ್ಯಗಳನ್ನು ನೋಡಿಕೊಳ್ಳುವುದೇ ಒಳ್ಳೆಯದು. ಒಟ್ಟಿನಲ್ಲಿ ಹೇಳುವುದಾದರೆ ಈ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಎನ್ನುವುದು ಎಕ್ಸ್ಚೇಂಜ್ ಆಗುವುದು ಸತ್ಯಕ್ಕೆ ದೂರವಾದ ಮಾತು. ಯಾಕೆಂದರೆ ಇದರಿಂದ ಕೋಟ್ಯಾಧಿಪತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಆದರೂ ಕೂಡ ಇಷ್ಟೊಂದು ನೀವು ಮಾಡಿದಷ್ಟು ಕಾಯಿನ್ನ ಬೆಲೆ ಅಂತೂ ನಿಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ನೀವು ಹ್ಯಾಮ್ಸ್ಟರ್ ಕಾಂಬ್ಯಾಟ್ನಲ್ಲಿ, ಅದರಲ್ಲಿ ಆ ಗೇಮ್ನಲ್ಲಿ CEO ಆಗಿರ್ಬೋದು, ನಿಮ್ಮ ಬಳಿ ಮಿಲಿಯನ್ ಕಾಯಿನ್ ಇರ್ಬೋದು, ಆದರೆ ಅದಕ್ಕೆ ನೈಜ ಲೋಕದಲ್ಲಿ ಅಷ್ಟೊಂದು ದೊಡ್ಡ ಬೆಲೆ ಇಲ್ಲದೇ ಇರುತ್ತೆ. ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಎನ್ನುವುದು ಒಂದು ದೊಡ್ಡ ಸ್ಕ್ಯಾಮ್ ಎನ್ನುವುದು ನಿಮಗೆ ಈ ಮೂಲಕ ಗೊತ್ತಾಗಿರಬಹುದು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ವಿಡಿಯೋಸ್ಗಳು ಬಂತಾ ಇರುತ್ತೆ.